ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗೋತೀನಿ, ನನಗೆ ಭಾಳ ಬೆಲೆ ಬರುತ್ತೆ ದೊಡ್ಡ ವ್ಯಕ್ತಿಗಳನ್ನ ಟೀಕೆ ಮಾಡಿದ್ರೆ ಅಂತ ಒಂದು ರೀತಿ ಉಚ್ಚಾಪಟ್ಟೆ, ಹತಾಶ ಮನೋಭಾವ, ಬುದ್ಧಿಭ್ರಮಣೆ, ಇಮ್ಮೆಚುರಿಟಿ, ಅಂದರೆ ಅವ್ರಿಗೆ ಜ್ಞಾನ ಕಡಿಮೆ, ಯಾರ ಬಗ್ಗೆ ಮಾತಾಡಬೇಕು, ಯಾರ ಬಗ್ಗೆ ನಾನು ಟೀಕೆ ಮಾಡ್ಬೋದು ಅಂತ ಆ ಲೆವೆಲ್ಲೂ ಇಲ್ದಂಥ ವ್ಯಕ್ತಿ ಅವರು. ಅಮಿತ್ ಶಾ ಈ ದೇಶದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರೋರು. ಅಲ್ಲಿನ ಮೈಸೂರಿನ ರಾಜಕಾರಣದ ಬಗ್ಗೆ ಅಲ್ಲಿ ಟೀಕೆ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಮಾಡಿದ್ರೆ ಅಲ್ಲಿ ಇಮಿಡಿಯೇಟಾಗಿ ರಿಯಾಕ್ಷನ್ ಕೊಡ್ತಾರೆ. ಅದನ್ನು ಬಿಟ್ಬಿಟ್ಟು ಡೆಲ್ಲಿ ಬಗ್ಗೆ ಮಾತಾಡುವಂಥದ್ದು ಇದೊಂಥರ ಬುದ್ಧಿಭ್ರಮಣೆಯಾಗಿ ಮಾಡ್ತಾ ಇದ್ದಾರೆ. ಇಂಥ ಹೇಳಿಕೆಗಳು ಕಾಂಗ್ರೆಸ್ ಅವರು ನಿರಂತರವಾಗಿ, ಹಿಂದೆ ಮೋದಿ ಬಗ್ಗೆ ಚಾಯ್ವಾಲಾ ಅಂತ ಹೇಳಿದ್ರು, ಮೋದಿಯವ್ರನ್ನ ಟೀಕೆ ಮಾಡಿದ್ರು, ಮೋದಿ ಕುಟುಂಬದ ಬಗ್ಗೆ ಮಾತಾಡಿದ್ರು, ಅದೆಲ್ಲ ಅವ್ರಿಗೆ ರಿವರ್ಸ್ ಆಗಿದೆ. ಸಿದ್ದರಾಮಯ್ಯನವ್ರ ಮಗ ಅಂತೇಳಿ ಈ ಥರ ದುರಾಂಕಾರದ ಬಾಲಿಶ ಹೇಳಿಕೆ, ಕೊಬ್ಬಿನ ದುರಾಂಕಾರ, ಕೊಬ್ಬಿದ ಹೇಳಿಕೆಯನ್ನು ಕೊಡುವಂಥದ್ದು ಇದು ಕಾಂಗ್ರೆಸ್ಸಿನ DNA ಬಂದ್ಬಿಟ್ಟಿದೆ. ಈಗಾಗಲೇ ರಾಹುಲ್ ಗಾಂಧಿ ಜೈಲು ಅನುಭವಿಸೋವಂಥದ್ದಕ್ಕೆ ಜೈಲು ಕಟ್ಕಡೆಯಲ್ಲಿದ್ದಾರೆ. ಮತ್ತು ಎಲ್ಲರೂ ಇದೇ ಥರ ಮಾಡ್ತಾ ಇದ್ರೆ ಮುಂದೊಂದು ದಿನ ಇವ್ರಿಗೂ ಜೈಲೇ ಗತಿ ಆಗ್ತೈತಿ. ಇವರು ಅದಕ್ಕೆ ಎಚ್ಚರಿಕೆ, ಮಾತಾಡೋವಾಗ ಎಚ್ಚರಿಕೆಯಿಂದ ಮಾತಾಡಬೇಕು, ಯಾವ ಲೆವೆಲಲ್ಲಿ ಮಾತಾಡಬೇಕು ಅನ್ನೋದನ್ನ ಕಲಿತು ಮಾತಾಡೋ ಅಂಥದ್ದು ಒಳ್ಳೆಯದು. ಈ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಅವ್ರ ವಿರುದ್ಧ ದೂರ ಏನಾದರೂ ಕೊಡ್ತೀರಾ ಸರ್? 100% ಅವ್ರ ಬಗ್ಗೆ BJP ದೂರನ್ನು ದಾಖಲು ಮಾಡ್ತೈತೆ. ಗೃಹ ಸಚಿವರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರೋದನ್ನು ದೂರನ್ನು ದಾಖಲೆ ಮಾಡ್ತೀನಿ. ಇವತ್ತು JDS ಮತ್ತು BJP ಎರಡೂ ಪಕ್ಷಗಳು ಈಗಾಗಲೇ ಹಾಲು ಜೇನು ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನಷ್ಟು ಸಮನ್ವಯದಿಂದ ಕೆಲಸ ಮಾಡುವಂಥ ದೃಷ್ಟಿಯಿಂದ ನಿನ್ನೆನೂ ಕೂಡ ನಾವು ನಮ್ಮ ಜಯನಗರದಲ್ಲಿ ನಾವು ಕುಮಾರಸ್ವಾಮಿಯವರೆಲ್ಲ ಸೇರಿದ್ರಿ. ಇವತ್ತು ವಿಸ್ತೃತವಾಗಿ ಮತ್ತೊಮ್ಮೆ ಅವರ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಸೇರಿ ಯಾವ್ಯಾವ ಲೋಕಸಭೆ ಕ್ಷೇತ್ರದಲ್ಲಿ ಯಾವ್ಯಾವ ತಂತ್ರಗಾರಿಕೆಯನ್ನು ಮಾಡಬೇಕು, ಹೇಗೆ ಚುನಾವಣೆಯನ್ನು ಎದುರಿಸಬೇಕು ಮತ್ತು 28ಕ್ಕೆ 28 ಸ್ಥಾನ ಗೆಲ್ಲುವಂಥದ್ದಕ್ಕೆ ಏನು ರಣತಂತ್ರಗಳನ್ನು ಮಾಡಬೇಕು. ಮುಂದೆ ಈಗ ನಾಮಿನೇಷನ್ ಶುರುವಾಗ್ತಾ ಇದೆ. ಯಾರ್ಯಾರು ನಾಮಿನೇಷನ್ಗೆ ಯಾರ್ಯಾರು ಮುಖಂಡರುಗಳು ಹೋಗಬೇಕು, ಒಂದು ಒಗ್ಗಟ್ಟನ್ನು ತೋರಿಸುವಂಥ ದೃಷ್ಟಿ ಮತ್ತು ಕೆಲಸ ಮಾಡುವಂಥ ದೃಷ್ಟಿ, ಚುನಾವಣೆಯವರೆಗೂ ಕೂಡ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಭ್ರಷ್ಟ ಸರ್ಕಾರ, ಮೋಸ ಮಾಡಿದ ಸರ್ಕಾರ, ದುರಾಂಕಾರದ ಸರ್ಕಾರ, ಬರದ ಹಣವನ್ನು ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ, ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲದಂಥ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಬೇಕು. ಜನಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ. ಈ ರೀತಿ ಭ್ರಷ್ಟಾಚಾರ, ಕುಡಿಯೋ ನೀರು ಕೊಡದೆ, ಬರಗಾಲದ ಹಣವನ್ನು ಬಿಡುಗಡೆ ಮಾಡದೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದಂಥ ಬುದ್ಧಿಯನ್ನು ಕಲಿಸಬೇಕು ಅಂತೇಳಿ ರಾಜ್ಯದ ಜನತೆಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ರಾಜ್ಯ ಮಟ್ಟದಲ್ಲಿ ಸಮನ್ವಯ ಆಗುತ್ತೆ, ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತ ಮಟ್ಟದಲ್ಲಿ ಅದಕ್ಕೇನು ಪ್ಲಾನ್ ಮಾಡ್ತಾರೆ? ಈಗ ಮೊದಲ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ರಿ, ಈಗ ಜಿಲ್ಲಾ ಮಟ್ಟದಲ್ಲೂ ಪ್ರಾರಂಭ ಮಾಡಿದಿರಿ. ಮೈಸೂರು, ಮಂಡ್ಯ ಈ ಕಡೆ ಎಲ್ಲ ಆಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಸಮನ್ವಯ ಮಾಡುವಂಥದ್ದಕ್ಕೆ, ಅದಾದಮೇಲೆ ತಾಲೂಕು ಲೆವೆಲಲ್ಲೂ ಕೂಡ ಸಮನ್ವಯ ಆಗುವಂಥದ್ದಕ್ಕೆ ನಾವು ಕೆಲಸವನ್ನು ನಾವು ಮಾಡ್ತೀರಿ. ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥದ್ದಕ್ಕೆ 3ನೇ ಹಂತದಲ್ಲೂ ಕೂಡ ಹೊಂದಾಣಿಕೆ, ಒಂದು ರೀತಿ ಅಣ್ಣ ತಮ್ಮದ ರೀತಿ ಕೆಲಸ ಮಾಡುವಂಥದ್ದಕ್ಕೆ ನಾವು ಈಗಾಗಲೇ ಇಲ್ಲಿ ಸೂಚನೆಯನ್ನು ಕೊಡ್ತೀವಿ ನಾವೆಲ್ಲ.